ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಡಿಮಾನ್ ಸ್ಲೇಯರ್ ಸೀಸನ್ 1 ಎಪಿಸೋಡನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೀನಿ. ಸೀರಿಯಸ್ಲಿ ಗೈಸ್, ಇದು ನನ್ನ ಫೇವ್ರೇಟ್ ಎನಿಮೆ ಆ್ಯಂಡ್ ಇದು ನನ್ನ ಫಸ್ಟ್ ಎನಿಮೆ ಅಂತಲೇ ಹೇಳ್ಬೋದು. ನನಗೆ ಎನಿಮೆ ಮೇಲೆ ಇಂಟ್ರೆಸ್ಟ್ ಬಂದದ್ದೇ ಈ ಒಂದು ಎನಿಮೆ ನೋಡಿ. ಅದಕ್ಕಿಂತ ಹಿಂದೆ ನಾನು ಎನಿಮೆನ ಕಾರ್ಟೂನ್ ರೀತಿಯೇ ನೋಡ್ತಿದ್ದೆ. ಬಟ್ ಈ ಎನಿಮೆ ನೋಡಿ ಆದಮೇಲೆ ನಾನು ಎನಿಮೆಗೆ ತುಂಬ ಒಳ್ಳೆ ಪ್ಲೇಸ್ ಇಟ್ಟಿದ್ದೀನಿ. ಯಾರಾದರೂ ಎನಿಮೆ ಕಾರ್ಟೂನ್ ಅಂದರೆ ಅವ್ರಿಗೆ ಮೊದಲು ನಾನು ಬೈತೇನೆ. ಎನಿವೇಸ್, ಈಗ ಪಾಯಿಂಟಿಗೆ ಬರೋಣ. ನಾನಿವತ್ತು ಡಿಮನ್ ಸ್ಲೇಯರ್ನ ಮೊದಲ ಎಪಿಸೋಡಿಂದ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಲೆಟ್ ಸ್ಟಾರ್ಟಿಂಗ್ ನಾವು ತಾಂಜಿರೋನ ನೋಡ್ತೀವಿ. ಈ ಒಂದು ಎನಿಮೆಯ ಮೇನ್ ಹೀರೋ. ತಾಂಜಿರೋನ ಒಂದು ಚಿಕ್ಕ ಫ್ಯಾಮಿಲಿ ಆ್ಯಂಡ್ ಮನೆಗೆ ಹಣ ತಂದಾಕೋ ಕೆಲಸ ಮಾಡ್ತಿರ್ತಾನೆ ತಾಂಜಿರೋ. ಅವನ ಅಪ್ಪ ತೀರಿ ಹೋದ್ಮೇಲೆ ಈ ಕೆಲಸನ ಅವನೇ ಮಾಡ್ತಾ ಇರೋದು. ಆ್ಯಂಡ್ ಇಲ್ಲಿ ಅವನಿಗೆ ನೆಜುಕೋ ಸಿಗ್ತಾಳೆ. ನೆಜುಕೋ ಜೊತೆ ಮಾತಾಡಿ ಅವನು ಸೀದಾ ಪೇಟೆಗೆ ಹೋಗ್ತಾನೆ. ನಮಗಿಲ್ಲಿ ಗೊತ್ತಾಗೋದು ತಾಂಜಿರೋನ ಮೂಗಿನ ಶಕ್ತಿ ಬಗ್ಗೆ. ಅವನಿಗೆ ತುಂಬ ಜಾಸ್ತಿ ಸ್ಮೆಲ್ಲಿಂಗ್ ಪವರ್ ಇರ್ತದೆ, ಬೇರೆಯವ್ರಿಗಿಂತ ಜಾಸ್ತಿ. ಸೊ ತುಂಬ ಜಾಸ್ತಿ ಲೇಟ್ ಆದ ಕಾರಣ ಒಬ್ಬ ವ್ಯಕ್ತಿ ಹೇಳ್ತಾರೆ, ನೀನು ಈ ಮನೇಲೇ ಇದ್ಬಿಡು ಆ್ಯಂಡ್ ನಾಳೆ ಬೆಳಿಗ್ಗೆ ಹೋಗು ಮನೆಗೆ. ಆ್ಯಂಡ್ ತಾಂಜಿರೋ ಕೂಡ ಓಕೆ ಅಂತಾನೆ. ತುಂಬ ಜಾಸ್ತಿ ಲೇಟ್ ಆಗಿರ್ತದೆ. ಬೆಳಿಗ್ಗೆ ಎದ್ದು ಅವನು ಮನೆಗೆ ಹೋಗ್ತಾನೆ. ಆ್ಯಂಡ್ ಆ ಟೈಮಲ್ಲಿ ಅವನಿಗೆ ತುಂಬ ಸ್ಮೆಲ್ ಬರ್ತದೆ. ಓಡ್ಕೊಂಡು ಹೋಗ್ತಾನೆ ತನ್ನ ಮನೆ ಕಡೆ. ಆ್ಯಂಡ್ ಅಲ್ಲಿನ ದೃಶ್ಯ ನೋಡಿ ಅವನಿಗೆ ಏನು ಹೇಳಬೇಕು, ಏನು ಮಾಡಬೇಕು ಗೊತ್ತಾಗಲ್ಲ. ಯಾಕಂದರೆ ಎಲ್ಲ ಕಡೆ ರಕ್ತ ಇದೆ. ಅವನ ತಾಯಿ, ಅವನ ತಂಗಿ, ಅವನ ತಮ್ಮನವರು ಎಲ್ಲ ತೀರ್ಕೊಂಡಿದ್ದಾರೆ. ಅವನಿಗೇನು ಮಾಡಬೇಕು ಗೊತ್ತಾಗಲ್ಲ. ಅವನು ತುಂಬ ಅಳ್ತಾನೆ. ಆ್ಯಂಡ್ ತನ್ನ ತಂಗಿನ ಬಚಾವ್ ಮಾಡಬೇಕಂತ ತನ್ನ ಬೆನ್ನಲ್ಲಿ ಕೂರಿಸ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾನೆ. ಆ್ಯಂಡ್ ಒಮ್ಮೆನೇ ಆ ಹುಡುಗಿ ವೈಲೆಂಟ್ ಆಗಲಿಕ್ಕೆ ಶುರು ಆಗ್ತಾಳೆ. ತಾಂಜಿರೋಗೆ ಏನು ಮಾಡಬೇಕು ಗೊತ್ತಾಗಲ್ಲ. ಅವನು ಹೇಳಿಕೆ ಶುರು ಮಾಡ್ತಾನೆ, ನೆಜುಕೋ ನೆಜುಕೋ ನೆಜುಕೋ. ಆ್ಯಂಡ್ ನೆಜುಕೋ ಕಣ್ಣಲ್ಲಿ ನೀರಿರುತ್ತೆ. ಆ್ಯಂಡ್ ಆ ಟೈಮಲ್ಲೇ ಗಿಯು ಬರೋದು. ಇವನೊಬ್ಬ ಹಾಸ್ಯರಾಗಿರ್ತಾನೆ. ಡಿಮನನ್ನು ಸಾಯಿಸೋದು ಇವನ ಕೆಲಸ ಆಗಿರುತ್ತೆ. ಗಿಯುನ ಎಂಟ್ರಿ ತುಂಬ ಜಾಸ್ತಿ ಜಬರ್ದಸ್ತಿತ್ತು. ಗಿಯುಗೆ ನೆಜುಕೋನ ಸಾಯಿಸಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಅವನು ಸ್ಪೀಡ್ ಹೋಗಿ ನೆಜುಕೋನ ಹಿಡ್ಕೊಂಡ್ಬಿಡ್ತಾನೆ. ಆ್ಯಂಡ್ ಹೇಳಲಿಕ್ಕೆ ಶುರು ಮಾಡ್ತಾನೆ ತಾಂಜಿರೋಗೆ, ನೀನೇನು ಅಂದ್ಕೊಂಡಿದ್ಯಾ, ಡಿಮೋನ್ ಇವಳು ಆ್ಯಂಡ್ ಇವಳು ಸಾಯಲೇಬೇಕು, ಆ ಕೆಲಸನೇ ನಂದು, ಹಾಗೆ ಹೀಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ನಮ್ಮ ತಾಂಜಿರೋ ತುಂಬ ಜಾಸ್ತಿ ಕೂಗ್ಲಿಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಆ ಟೈಮಲ್ಲಿ ಗಿಯು ಸ್ವಲ್ಪ ಬೈತಾನೆ. ಆಗ ತಾಂಜಿರೋ ಸೈಲೆಂಟ್ ಆಗಿಬಿಡ್ತಾನೆ. ಆ್ಯಂಡ್ ಗಿಯು ಮನಸ್ಸಲ್ಲಿ ಅನ್ಕೋತಾನೆ, ಟೆನ್ಷನ್ ಮಾಡ್ಕೋಬೇಡ, ಏನೂ ಆಗಲ್ಲ, ನಿನ್ನ ತಂಗಿ ಡಿಮೋನ್ ಆಗಿದ್ದಾಳೆ, ಐನೋ ನಿನ್ನ ಒಂದು ಸಿಚುವೇಶನ್ ಯಾವ ರೀತಿ ಇದೆ ಅಂತ. ಆ್ಯಂಡ್ ಆ ಟೈಮಲ್ಲೇ ನಮ್ಮ ತಾಂಜಿರೋ ಸ್ವಲ್ಪ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಅವನಿಗೆ ಆಗೋದಿಲ್ಲ, ತನ್ನ ತಂಗಿನ ಸಾಯೋಕ್ಕೆ ಬಿಡಲ್ಲ ಅವನು. ಆ್ಯಂಡ್ ಅವನು ಓಡಲಿಕ್ಕೆ ಶುರು ಮಾಡ್ತಾನೆ. ಕಲ್ಲನ್ನೆಲ್ಲ ಮೊದಲು ಬಿಸಾಕ್ತಾನೆ. ಆ್ಯಂಡ್ ನಮ್ಮ ಗಿಯು ಸ್ವಲ್ಪ ಶಾರ್ಪ್ ಇದ್ದ ಕಾರಣ ಅವನಿಗೊಂದು ಹೊಡಿತಾರೆ. ಆ್ಯಂಡ್ ಆ ಟೈಮಲ್ಲಿ ಹೇಳ್ತಾರೆ, ನೀನು ವೇಸ್ಟ್ ಕಣೋ. ಆ್ಯಂಡ್ ಆ ಟೈಮಲ್ಲೇ ನಾವು ನೋಡ್ತೀವಿ ಒಂದು ಕೊಡಲಿ ಬಂದು ಗಿಯು ತಲೆ ಮೇಲೆ ಬಂದು ಬೀಳುವಾಗ ಬಚಾವಾಗ್ತಾನೆ. ಆ್ಯಂಡ್ ಆವಾಗ ಗೊತ್ತಾಗುತ್ತೆ ತಾಂಜಿರೋ ಡಿಫ್ರೆಂಟ್ ಇದ್ದಾನೆ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ನೆಜುಕೋ ಅವನನ್ನು ತಿನ್ನಲಿಕ್ಕೆ ಬರ್ತಿದ್ದಾಳೆ ಅಂತ ಎನ್ಕೊಂಡಿರ್ತಾನೆ ಗಿಯು. ಆದರೆ ಅವನನ್ನು ಬಚಾವ್ ಮಾಡಲಿಕ್ಕೆ ನೆಜುಕೋ ಬಂದಿರ್ತಾಳೆ. ಆ್ಯಂಡ್ ಇದನ್ನೆಲ್ಲ ನೋಡಿ ಅವನು ಅವಳನ್ನು ಪ್ರಜ್ಞೆ ತಪ್ಪಿಸಿ ಅಲ್ಲೇ ಮಲಗಿಸ್ತಾನೆ. ತಾಂಜಿರೋ ಎದ್ದಾಗ ಅವ್ನಿಗೆ ಹೇಳ್ತಾನೆ, ನೀನು ಸಾಗಿರಿ ಪರ್ವತಕ್ಕೆ ಹೋಗು, ಅಲ್ಲಿ ಉರುಗದಾಕಿ ಅಂತ ಇರ್ತಾರೆ, ಅವ್ರ ಹತ್ರ ಹೇಳು ಗಿಯು ಕಳಿಸಿದ್ದೀನಿ ಅಂತ ಹೇಳಿ ಅಲ್ಲಿಂದ ಮಾಯ ಆಗಿಬಿಡ್ತಾನೆ. ನಾವು ನೋಡ್ತೀವಿ ತಾಂಜಿರೋ ತನ್ನ ತಾಯಿ ಮತ್ತು ತಂಗಿಯರ ದೇಹಗಳನ್ನು ಅಲ್ಲಿ ಹೂತಾಕಿ ಅವ್ರಿಗೊಂದು ನಮಿಸಿ ಅಲ್ಲಿಂದ ಅವನ ಪ್ರಯಾಣನ ಶುರು ಮಾಡ್ತಾನೆ. ಗಿಯು ಅವರು ಹೇಳಿರ್ತಾರೆ, ನಿನ್ನ ತಂಗಿಗೆ ಸೂರ್ಯನ ಬೆಳಕು ಬೀಳಬಾರ್ದು, ಸೊ ಬೀಳದ ಹಾಗೆ ನೀನು ನೋಡ್ಕೋಬೇಕು. ಹಾಗಾಗೋಸ್ಕರ ತಾಂಜಿರೋ ಒಂದು ಡಬ್ಬನ ತರ್ತಾನೆ. ಆ್ಯಂಡ್ ಅದಕ್ಕೆ ಅವಳಿಗೆ ಹೋಗ್ಲಿಕ್ಕೆ ಹೇಳ್ತಾನೆ. ಮತ್ತು ಅವಳು ಚಿಕ್ಕ ದೇಹ ಮಾಡಿ ಅದರೊಳಗೆ ಕೂರ್ತಾಳೆ. ಆ್ಯಂಡ್ ಅದಕ್ಕೊಂದು ಬಟ್ಟೆ ಕಟ್ಟಿ ಅವನು ಟ್ರಾವೆಲ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ನಾವು ನೋಡ್ತೀವಿ ಅವನು ಒಂದು ಜಾಗಕ್ಕೆ ಹೋದಾಗ ಅವನಿಗೆ ಹ್ಯೂಮನ್ ಬ್ಲಡ್ನ ಪರಿಮಳ ಬರ್ತದೆ. ಅವನು ಅಲ್ಲಿಗೆ ಹೋಗಿ ನೋಡಿದಾಗ ಅಲ್ಲಿ ಒಂದು ಡಿಮನ್ ಇರುತ್ತೆ. ಆ್ಯಂಡ್ ಆ ಡಿಮನ್ ಜೊತೆ ಅವನು ಸ್ಟಾರ್ಟಿಂಗ್ ಫೈಟ್ ಮಾಡ್ತಾನೆ. ಆ್ಯಂಡ್ ಡಿಮನ್ ಜೊತೆ ಮಾತಾಡಲಿಕ್ಕೆ ಟ್ರೈ ಮಾಡ್ತಾನೆ, ತನ್ನ ತಂಗಿಯನ್ನು ಹೇಗೆ ಮನುಷ್ಯ ಮಾಡೋದಂತ. ಬಟ್ ಆ ಡಿಮನ್ ಏನೂ ಕೂಡ ಹೇಳಲ್ಲ. ಅದು ಒಟ್ರಾಶಿ ಫೈಟ್ ಮಾಡೋ ಥರನೇ ಇರ್ತದೆ. ಒಟ್ರಾಶಿ ರಕ್ಕಸ ಥರ ಅವನನ್ನು ಸಾಯಿಸಬೇಕು ಅಂತ ಮುಂದೆ ಬರ್ತಿರ್ತದೆ. ಆ್ಯಂಡ್ ಕೊನೆಗೆ ಅವನಿಗೆ ಏನು ಮಾಡಬೇಕು ಗೊತ್ತಾಗದೆ ಸ್ವಲ್ಪ ಫೈಟ್ ಮಾಡ್ತಾನೆ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ನೆಜುಕೋ ಕೂಡ ಇರ್ತಾಳೆ. ಆ್ಯಂಡ್ ಒಬ್ಬ ಪರ್ಸನ್ ಬಂದು ಹೇಳ್ತಿರ್ತಾನೆ, ಅವನನ್ನು ಸಾಯಿಸು, ಹೀಗೇ ಆಗೋದಿಲ್ಲ. ಆ್ಯಂಡ್ ಇಲ್ಲಿ ತಾಂಜಿರೋ ತುಂಬ ಕಷ್ಟಪಡ್ತಿರ್ತಾನೆ. ಯಾಕಂದರೆ ಅವನೊಬ್ಬ ನಾರ್ಮಲ್ ಹುಡುಗ. ಒಮ್ಮೆನೇ ಸಾಯಿಸು ಅಂದರೆ ಹೇಗೆ ಸಾಯಿಸ್ತಾನೆ ಅವನು. ಬೆಳಿಗ್ಗೆ ಆಗುತ್ತೆ ಆ್ಯಂಡ್ ಆ ಒಂದು ಡಿಮಾನ್ ನಾಶ ಆಗಿಬಿಡ್ತದೆ. ಯಾಕಂದರೆ ಡಿಮಾನ್ಸ್ಗಳಿಗೆ ಸೂರ್ಯನ ಒಂದು ಬೆಳಕಾಗೋದಿಲ್ಲ. ತಾಂಜಿರೋ ಜೊತೆ ಇರೋ ಪರ್ಸನೇ ಉರೋಕೋದಾಕಿ ಬಂದು ಒಂದು ತಾಂಜಿರೋ ಕೆಪ್ಪೆಗೆ ಹೊಡೆದು ಹೇಳ್ತಾರೆ, ಒಂದು ವೇಳೆ ಈ ಡಿಮಾನ್ ಯಾವುದೇ ಮನುಷ್ಯನನ್ನು ಸಾಯಿಸಿದರೆ ಮೊದಲು ಈ ಡಿಮಾನನ್ನು ನೀನು ನಾಶ ಮಾಡಬೇಕು, ಹಾಗೆ ನೀನು ಕೂಡ ನಾಶ ಆಗಬೇಕು.
ಮತ್ತೆ ಸ್ವಲ್ಪ ಹೊತ್ತಾದಮೇಲೆ ಉರುಕೋದಾಕಿ ಹೋಗ್ತಾರೆ ಅವನಿಗೆ ಟ್ರೈನಿಂಗ್ ಮಾಡಲಿಕ್ಕೆ. ಆ್ಯಂಡ್ ಅವನನ್ನು ಕರ್ಕೊಂಡು ಹೋಗ್ತಾರೆ ಒಂದು ಜಾಗಕ್ಕೆ. ಆ್ಯಂಡ್ ನಾವು ನೋಡ್ತೀವಿ ಅವ್ರು ತುಂಬ ಜಾಸ್ತಿ ಸ್ಪೀಡಲ್ಲಿ ಓಡ್ತಾ ಇರ್ತಾರೆ. ತಾಂಜಿರೋಗೂ ಕೂಡ ಅವರೊಂದು ಸ್ಪೀಡನ್ನು ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ. ಮನೆಗೆ ಬಂದಮೇಲೆ ಅವರೊಂದು ಮೌಂಟೇನಿಗೆ ಕರ್ಕೊಂಡು ಹೋಗ್ತಾರೆ ಆ್ಯಂಡ್ ಹೇಳ್ತಾರೆ, ನೀನು ಮನೆಗೆ ಬರಬೇಕು, ನೀನು ಬೆಳಗ್ಗೆ ಒಳಗೆ ಮನೆಗೆ ಬಂದರೆ ನಾನು ನಿನಗೆ ಹೇಳಿಕೊಡ್ತೇನೆ. ಆ್ಯಂಡ್ ತಾಂಜಿರೋಗೆ ತುಂಬ ಏಟಾಗಿರ್ತದೆ ಆ್ಯಂಡ್ ಬೆಳಿಗ್ಗೆ ಒಳಗೆ ಅವನು ಮನೆಗೆ ಬಂದಿರ್ತಾನೆ. ಉರುಕೋದಾಕಿ ಇಲ್ಲಿ ಡಿಸೈಡ್ ಮಾಡ್ತಾರೆ ಇವನಿಗೆ ಹೇಳಿಕೊಡಲಿಕ್ಕೆ. ಆ್ಯಂಡ್ ಈ ಸೀನ್ ತುಂಬ ಜಾಸ್ತಿ ಜಬರ್ದಸ್ತ್ ಇತ್ತು. ಯಾಕಂದರೆ ನಮ್ಮ ತಾಂಜಿರೋಗೆ ಒಂದೇ ಮೋಟಿವ್ ಇದ್ದದ್ದು, ಒಬ್ಬರನ್ನು ಸಾಯಿಸಲಿಕ್ಕೆ. ಯಾರನ್ನಂತ ನಿಮಗೆ ಗೊತ್ತಾಗುತ್ತೆ ಮುಂದಿನ ಎಪಿಸೋಡ್ಸಲ್ಲಿ. ಉರುಕೋದಾಕಿಗೆ ಗಿಯುನ ಲೆಟರ್ ಬಂದಿರ್ತದೆ. ಸೊ ಹಾಗಾಗಿ ಅವರು ಒಪ್ಪಿರ್ತಾರೆ ತಾಂಜಿರೋಗೆ ಟ್ರೈನಿಂಗ್ ಮಾಡಲಿಕ್ಕೆ. ನಾವು ನೋಡ್ತೀವಿ ತಾಂಜಿರೋಗೆ ಟ್ರೈನಿಂಗ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಉರುಕೋದಾಕಿ. ಆ್ಯಂಡ್ ಈ 1 ವರ್ಷ ಟ್ರೈನಿಂಗಲ್ಲಿ ಅವನು ತುಂಬ ಜಾಸ್ತಿ ಫೇಸ್ ಮಾಡ್ತಾನೆ ಪ್ರಾಬ್ಲಮ್ಸನ್ನು. ಆ್ಯಂಡ್ ಆ ಒಂದು ಪ್ರಾಬ್ಲಮ್ಸ್ಗಳು ತುಂಬ ಜಾಸ್ತಿ ಕಷ್ಟ ಇರುತ್ತೆ. ನಾರ್ಮಲ್ ಪರ್ಸನ್ಗೆ ಅದನ್ನೆಲ್ಲ ಫೇಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ತುಂಬ ಜಾಸ್ತಿ ಪೇಷನ್ಸ್ ಬೇಕು ಇದನ್ನೆಲ್ಲ ಕಲೀಲಿಕ್ಕೆ. 1 ವರ್ಷ ತುಂಬ ಜಾಸ್ತಿ ಕಷ್ಟಪಡ್ತಾನೆ ನಮ್ಮ ತಾಂಜಿರೋ. ಒಂದು ಮೂಮೆಂಟ್ ಯಾವ ರೀತಿ ಆಗುತ್ತೆ ಅಂದರೆ, ಉರುಕೋದಾಕಿ ಹೇಳಿಬಿಡ್ತಾರೆ, ನನಗೆ ನಿನಗೆ ಕಳಿಸೋದು ಇನ್ನೂ ಏನೂ ಇಲ್ಲ, ನೀನು ಎಲ್ಲ ಕಲ್ತಿದ್ಯಾ. ಉರುಕೋದಾಕಿ ಹೇಳ್ತಾರೆ, ನೀನು ಎಕ್ಸಾಮ್ ಬರೀಲಿಕ್ಕೆ ಹೋಗಬೇಕಾದ್ರೆ ಈ ಒಂದು ಕಲ್ಲೇನಿದೆ ಅದನ್ನು 2 ಭಾಗ ಮಾಡಬೇಕು. ಇದನ್ನು ಕೇಳಿ ತಾಂಜಿರೋಗೆ ಶಾಕ್ ಆಗುತ್ತೆ. ಆ್ಯಂಡ್ ಅವನು ಟ್ರೈನಿಂಗ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಟ್ರೈನಿಂಗ್ ಮಾಡ್ತಾನೆ, ಆ ಕಲ್ಲನ್ನು ಹೊಡೆಯೋ ಪ್ರಯತ್ನ ಮಾಡ್ತಾನೆ, ಆದರೆ ಆಗೋದಿಲ್ಲ. ಆ್ಯಂಡ್ ಅಲ್ಲಿಗೆ ಎಂಟ್ರಿ ಹೊಡೆಯೋದು ಒಬ್ಬ ಹುಡುಗ ಎಂಟ್ರಿ ಹೊಡಿತಾನೆ. ಆ್ಯಂಡ್ ಅವನು ತಾಂಜಿರೋ ಜೊತೆ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಏನು ಅಂದ್ಕೊಂಡಿದ್ಯಾ, ನಿನಗೆ ಈ ಕಲ್ಲನ್ನು ಕಟ್ ಮಾಡಲಿಕ್ಕಾಗುತ್ತಾ, ನೀನೇನೂ ಕಲ್ತಿಲ್ಲ. ಆ್ಯಂಡ್ ಅವರಿಬ್ಬರ ಮಧ್ಯೆ ಒಂದು ಫೈಟ್ ಕೂಡ ಆಗುತ್ತೆ. ಅದರಲ್ಲಿ ತಾಂಜಿರೋಗೆ ತುಂಬ ಜಾಸ್ತಿ ಏಟಾಗುತ್ತೆ. ನಾವು ನೋಡ್ತೀವಿ ಒಬ್ಬಳು ಹುಡುಗಿ ಬರ್ತಾಳೆ, ಅವಳು ಹೇಳ್ತಾಳೆ, ಆ ಹುಡುಗನ ಹೆಸರು ಸೋಬಿತು, ನನ್ನ ಹೆಸರು ಮಾಕುಮಾ, ಆ್ಯಂಡ್ ನಾನು ನಿನಗೆ ಕಳಿಸ್ಕೊಡ್ತೀನಿ ಈ ಒಂದು ಕಲ್ಲನ್ನು ಹೇಗೆ ಕಟ್ ಮಾಡೋದು ಅಂತ. ಇಲ್ಲಿ ನಾವು ನೋಡ್ತೀವಿ ಫೈನಲಿ 6 ತಿಂಗಳ ಟ್ರೈನಿಂಗ್ ನಂತರ ತಾಂಜಿರೋ ಝೋಬಿತೋನ ಸೋಲಿಸ್ತಾನೆ ಆ ಮಾರ್ಕ್ಸ್ ಕಟ್ ಮಾಡೋ ಮೂಲಕ. ಮಾರ್ಕ್ಸ್ ಕಟ್ ಆಗಿದ ಥರನೇ ಆ ಕಲ್ಲು ಕೂಡ ಕಟ್ ಆಗುತ್ತೆ. ಈ ಸೀನ್ ಎಪಿಕ್ ಇತ್ತು. ನಾವು ನೋಡ್ತೀವಿ ಇಲ್ಲಿ ಉರುಕೋದಾಕಿ ಬರ್ತಾರೆ ಆ್ಯಂಡ್ ಅವನನ್ನು ಕಳಿಸೋ ನಿರ್ಧಾರ ಮಾಡ್ತಾರೆ. ಆ್ಯಂಡ್ ಹೇಳ್ತಾರೆ, ಆ್ಯಕ್ಚುಲಿ ನಾನು ನಿನಗೆ ತುಂಬ ಜಾಸ್ತಿ ಟಫ್ ಕೆಲಸ ಕೊಟ್ಟಿದ್ದೆ, ಆದರೆ ನೀನು ಒಂದು ಕೆಲಸ ಮಾಡಿದ್ಯಾ. ನನಗೆ ನಿನ್ನನ್ನು ಕಳಿಸ್ಲಿಕ್ಕೆ ಇಷ್ಟ ಇರಲಿಲ್ಲ, ಯಾಕಂದರೆ ತುಂಬ ಜನ ಸತ್ತೋಗಿದ್ದಾರೆ ಅಲ್ಲಿಗೆ ಹೋಗಿ. ಆದರೆ ನೀನು ನನಗೆ ಶಪಥ ಮಾಡು, ನೀನು ಬರ್ತೀಯ ವಾಪಸ್ ಅಂತ. ಅದಕ್ಕೆ ನಮ್ಮ ತಾಂಜಿರೋ ಹೇಳ್ತಾನೆ, ಆಯಿತು ನಾನು ಖಂಡಿತ ಬರ್ತೀನಿ. ಆ್ಯಂಡ್ ಉರುಕೋದಾಕಿ ಹೇಳ್ತಾರೆ, ನೀನು ಟೆನ್ಷನ್ ಮಾಡಬೇಡ, ನಾನು ನಿನ್ನ ತಂಗಿನ ನೋಡ್ಕೋತೀನಿ. ತಾಂಜಿರೋ ಉರುಕೋದಾಕಿಗೆ ಹೇಳ್ತಾನೆ, ಝೋಬಿತಾ ಮತ್ತು ಮಾಕುಮಾಗೆ ಥ್ಯಾಂಕ್ ಯು ಹೇಳಿ. ಆ ಟೈಮಲ್ಲಿ ಉರುಕೋದಾಕಿ ಹೇಳ್ತಾರೆ, ತಾಂಜಿರೋ ಅವರಿಬ್ಬರು ಈ ಜಗತ್ತಲ್ಲೇ ಇಲ್ಲ. ಆ್ಯಕ್ಚುಲಿ ಝೋಬಿತಾ ಮಾಕುಮನ ಸೋಲ್ಸ್ಗಳೇನಿದೆ ಅಲ್ಲಿಗೆ ಬಂದು ತಾಂಜಿರೋಗೆ ಹೇಳಿಕೊಡ್ತಾ ಇದ್ದದ್ದು. ತಾಂಜಿರೋ ಎಕ್ಸಾಮ್ ಏರಿಯಾಗೆ ಹೋಗ್ತಾನೆ. ಅಲ್ಲಿ ತುಂಬ ಜಾಸ್ತಿ ಜನ ಬಂದಿರ್ತಾರೆ. ಆ್ಯಂಡ್ ನಮಗೆ ಇಲ್ಲಿ ಅವರ ಹೆಸರನ್ನು ತಿಳಿಸಲ್ಲ, ಜಸ್ಟ್ ಅವರ ಒಂದು ಫೇಸ್ ಕಟ್ಟನ್ನು ನಮಗೆ ತೋರಿಸಿದ್ದಾರೆ ಅಷ್ಟೇ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ 2 ದಿನ ಕಾಡಲ್ಲಿ ಇವರು ಸೇಫ್ ಆಗಿರಬೇಕು. ಅದೇ ಇದೊಂದು ಟೆಸ್ಟ್. ಈ ಟೆಸ್ಟಲ್ಲಿ ಪಾಸ್ ಆದವರು ಡಿಮಾನ್ ಸ್ಲೇಯರ್ ಆಗ್ತಾರೆ. ಸೊ ಹಾಗಾಗಿ ಮೊದಲನೇ ದಿನ ರಾತ್ರಿ ತಾಂಜಿರೋ ಡಿಸೈಡ್ ಮಾಡ್ತಾನೆ, ಹೇಗಾದರೂ ಬಚಾವಾಗಲೇಬೇಕು ಆ್ಯಂಡ್ ಬೆಳಿಗ್ಗೆ ಸ್ವಲ್ಪ ಆರಾಮ ಮಾಡ್ಬೋದು ಅಂತ ಎನ್ಕೊಂಡು ಬರ್ತಿರುವಾಗನೇ ಇಬ್ಬರು ಡಿಮಾನ್ ಬರ್ತಾರೆ. ಆ ಇಬ್ಬರು ಡಿಮಾನನ್ನು ಇವನು ನಾಶ ಮಾಡ್ತಾನೆ. ಈ ಸೀನ್ ತುಂಬ ಜಾಸ್ತಿ ಕ್ರೇಜಿ ಇತ್ತು, ಯಾಕಂದರೆ ಇದು ಇವನ ಫಸ್ಟ್ ಕಿಲ್ ಆಗಿತ್ತು. ಇವನು ಸಾಯಿಸಿ ಆದಮೇಲೆ ಇವನು ನೋಡ್ತಾನೆ ಒಂದು ವಿಚಿತ್ರವಾದ ಡಿಮಾನನ್ನು. ಅದು ತುಂಬ ಜಾಸ್ತಿ ಮಕ್ಕಳನ್ನು ತಿಂದಿರ್ತದೆ. ಆ್ಯಂಡ್ ಆ ಟೈಮಲ್ಲೇ ಒಂದು ಮಗುನ ತಿನ್ನುತ್ತದೆ. ಆ್ಯಂಡ್ ಹಾಗಾಗಿ ಆ ಒಂದು ಡಿಮಾನ್ನ ಶಕ್ತಿ ಬಂದುಬಿಟ್ಟು ತುಂಬ ಜಾಸ್ತಿ ಹೈ ಲೆವೆಲಲ್ಲಿ ಹೋಗಿರ್ತದೆ. ಈ ಹುಡುಗನ ಕೂಡ ತಿನ್ನಲಿಕ್ಕೆ ಡಿಮಾನ್ ಮುಂದಾಗಿರ್ತದೆ. ಆ್ಯಂಡ್ ಆ ಟೈಮಲ್ಲೇ ಅಲ್ಲಿಗೆ ತಾಂಜಿರೋ ಎಂಟ್ರಿ ಹೊಡಿತಾನೆ. ಆ್ಯಂಡ್ ಆ ಒಂದು ಡಿಮಾನ್ಗೆ ತಿನ್ನಲಿಕ್ಕಾಗಲ್ಲ. ಸೊ ಆ ಮಾಸ್ಕ್ ನೋಡಿ ಈ ಒಂದು ಡಿಮಾನ್ಗೆ ಅರ್ಥ ಆಗ್ತದೆ, ಓ ನೀನಾ ಉರುಕೋದಾಕಿನ ಸ್ಟೂಡೆಂಟ್, ನಾನು ನಿನ್ನನ್ನು ಸಾಯಿಸ್ತೀನಿ ಅಂತ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡ್ತದೆ. ಆ್ಯಂಡ್ ಹೇಳ್ತದೆ, ನಾನು ಒಬ್ಬನನ್ನು ಸಾಯಿಸಿದ್ದೆ, ಅವನು ತುಂಬ ಜಾಸ್ತಿ ಬಲಿಶಾಲಿ ಇದ್ದ ಆ್ಯಂಡ್ ತುಂಬ ಜಾಸ್ತಿ ಖುಷಿಯಾಗಿತ್ತು ಅವನನ್ನು ಸಾಯಿಸಲಿಕ್ಕೆ. ಅದು ಬೇರೆ ಯಾರೂ ಅಲ್ಲ, ಝೋಬಿತಾ ಆಗಿರ್ತಾನೆ. ಆ್ಯಂಡ್ ತಾಂಜಿರೋ ಗೊತ್ತಾಗುತ್ತೆ ಇವನು ಝೋಬಿತಾ ಆ್ಯಂಡ್ ಮಾಕುಮಾ ಬಗ್ಗೆ ಮಾತಾಡ್ತಿದ್ದಾನೆ ಅಂತ. ಆ್ಯಂಡ್ ಆ ಟೈಮಲ್ಲಿ ಅವನಿಗೆ ಅವನ ಫೀಲಿಂಗ್ಸ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಅವನು ಫೈಟ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅದರಲ್ಲಿ ಅವನಿಗೆ ತುಂಬ ಜಾಸ್ತಿ ಏಟಾಗುತ್ತೆ. ನೋಡಿ ಗೈಸ್, ಗಿಯು, ಝೋಬಿತಾ, ಮಾಕುಮಾ ಇವರು 3 ಜನ ಕೂಡ ಕನೆಕ್ಟೆಡ್ ಇದ್ದಾರೆ. ಆ ಒಂದು ಕನೆಕ್ಷನ್ ಎಪಿಸೋಡನ್ನು ಹೇಳಲಿಕ್ಕೆ ನಾನೀಗ ಕಾಯ್ತಾ ಇದ್ದೀನಿ. ಯಾಕಂದರೆ ಈಗಲೂ ಕೂಡ ಗಿಯು ಝೋಬಿತಾನ ನೆನ್ಪು ಮಾಡ್ಕೋತಾನೆ. ಏನು ಕನೆಕ್ಟಿವಿಟಿ ಅದನ್ನು ಹೇಳ್ತೀನಿ ಗೈಸ್ ನೆಕ್ಸ್ಟ್ ಎಪಿಸೋಡಲ್ಲಿ. ಎನಿವೇಸ್, ಈ ಫೈಟ್ ಶುರುವಾಗುತ್ತೆ. ನಮ್ಮ ತಾಂಜಿರೋ ಅಂತೂ ಬಿಡೋದಿಲ್ಲ, ಹೇಗಾದರೂ ಮಾಡಿ ಈ ಒಂದು ಡಿಮಾನನ್ನು ಸಾಯಿಸಬೇಕು ಅಂತ ತುಂಬ ಜಾಸ್ತಿ ಪ್ರಯತ್ನ ಪಡ್ತಾನೆ, ಫೈಟ್ ಮಾಡ್ತಾನೆ.
ಆ್ಯಂಡ್ ಇನ್ನೊಂದು ಕಡೆ ನಾವು ನೋಡ್ತೀವಿ ಮಾಕುಮ ಮತ್ತು ಝೋಬಿತನ ಸೋಲ್ ಅವ್ರು ಯೋಚನೆ ಮಾಡ್ತಿರ್ತಾರೆ ಇವನು ಈ ಒಂದು ಡಿಮೋನನ್ನು ಸಾಯಿಸ್ಬೋದಾ ಅಂತ. ನಮ್ಗೆ ಇಲ್ಲಿ ಗೊತ್ತಾಗೋದೇನೆಂದರೆ ಆ ಕಲ್ಲನ್ನು ಇದುವರೆಗೆ ಯಾರೂ ಕಟ್ ಮಾಡಿರಲ್ಲ ಆ್ಯಂಡ್ ಝೋಬಿತು ಸುಳ್ಳು ಹೇಳಿರ್ತಾನೆ ತಾಂಜಿರೋಗೆ ಆ ಕಲ್ಲನ್ನು ನಾನು ಕಟ್ ಮಾಡಿದ್ದೇನೆ ಅಂತ. ಹೇಗೋ ಕಷ್ಟಪಟ್ಟು ತಾಂಜಿರೋ ಈ ಡಿಮೋನನ್ನು ಸಾಯಿಸ್ತಾನೆ ಆ್ಯಂಡ್ ಮೋಕ್ಷಗೆ ದೇವರ ಬಳಿ ಬೇಡ್ಕೋತಾನೆ. ಸೊ ಗೈಸ್, ಈ ಸೀನ್ ತುಂಬ ಜಾಸ್ತಿ ಇಮೋಷನಲ್ ಇತ್ತು ಆ್ಯಂಡ್ ನಾವು ನೋಡ್ತೀವಿ ತಾಂಜಿರೋನ ಒಳ್ಳೆ ಮನಸ್ಸನ್ನು ಆ್ಯಂಡ್ ಅದು ತುಂಬ ಜಾಸ್ತಿ ಸ್ಪೆಷಲ್ ಮಾಡುತ್ತೆ ಈ ಕ್ಯಾರೆಕ್ಟರನ್ನು. ಆ್ಯಂಡ್ ಅಫ್ಕೋರ್ಸ್ ಆ ಡಿಮೋನ್ಗೆ ಮೋಕ್ಷ ಕೂಡ ಸಿಗುತ್ತೆ. ಸೊ ಬೆಳಿಗ್ಗೆ ತಾಂಜಿರೋ ಆ ಒಂದು ಏರಿಯಾಗೆ ಹೋಗ್ತಾನೆ. ಅಲ್ಲಿ ಒಬ್ಬ ತುಂಬ ಜಾಸ್ತಿ ವೈಲೆಂಟಾಗಿ ಬಿಹೇವ್ ಮಾಡ್ತಿರ್ತಾನೆ ಆ್ಯಂಡ್ ಇನ್ನೊಬ್ಬ ಹೆದರಿಕೆಯಲ್ಲಿ ಸಾಯ್ತಾ ಇರ್ತಾನೆ ಆ್ಯಂಡ್ ಇನ್ನೊಬ್ಬಳು ಹುಡುಗಿಯ ಬಟ್ಟೆಯಲ್ಲಿ ಒಂದು ಕೂಡ ಕಲೆನೇ ಇರೋದಿಲ್ಲ. ಆ್ಯಂಡ್ ಇದೆಲ್ಲ ನೋಡಿ ತಾಂಜಿರೋ ಶಾಕಲ್ಲಿರ್ತಾನೆ. ಯಾಕಂದರೆ ಇವ್ರು 3 ಜನ ಬಟ್ಟೆ ನೋಡಿ ಅಥವಾ ಅವರ ಒಂದು ಅವಸ್ಥೆ ನೋಡಿ, ಬಟ್ ಆ ಹುಡುಗಿ ನೋಡಿ ನನಗೆ ತುಂಬಾ ಜಾಸ್ತಿ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಈ ಸೀನ್. ಆ್ಯಂಡ್ ನಾವು ನೋಡ್ತೀವಿ ಎಲ್ರಿಗೂ ಒಂದೊಂದು ಯಾವ ಕೆಲಸ ಮಾಡಬೇಕು ಮುಂದೆ ಅಂತ ಹೇಳಿಕೆ ಒಂದು ಕಾಗೆಗಳನ್ನು ಕೊಡ್ತಾರೆ. ಆ್ಯಂಡ್ ಈ ಒಂದು ವೈಲೆಂಟ್ ಹುಡುಗ ಇರ್ತಾನೆ ನೋಡಿ, ಅವ್ನು ತುಂಬ ಜಾಸ್ತಿ ವೈಲೆಂಟಾಗಿ ಬಿಹೇವ್ ಮಾಡಲಿಕ್ಕೆ ಶುರು ಮಾಡ್ತಾನೆ ಆ್ಯಂಡ್ ಅವನನ್ನು ಕಂಟ್ರೋಲ್ ಮಾಡೋದು ತಾಂಜಿರೋ. ಆ್ಯಂಡ್ ಅಲ್ಲಿ ಹೇಳ್ತಾರೆ ನಿಮಗೆ ಸ್ವಲ್ಪ ದಿನದಲ್ಲೇ ಖಡ್ಗ ಸಿಗುತ್ತೆ ಆ್ಯಂಡ್ ಆ ಖಡ್ಗನ ನೀವು ಯೂಸ್ ಮಾಡ್ಬೋದು. ತಾಂಜಿರೋ ತುಂಬ ಕಷ್ಟಪಟ್ಟು ತನ್ನ ತಂಗಿ ಉರುಕೋದಕ್ಕೆ ಮನೆಗೆ ಹೋಗ್ತಾನೆ ಆ್ಯಂಡ್ ಅಲ್ಲಿ ಅವಳು ಆಚೆ ಈಚೆ ಓಡಾಡ್ತಿರ್ತಾಳೆ. ಸೀದಾ ಬಂದು ತಾಂಜಿರೋನ ಹಗ್ ಮಾಡ್ತಾಳೆ ಆ್ಯಂಡ್ ತುಂಬ ಜಾಸ್ತಿ ಇಮೋಷನಲ್ ಸೀನ್ ಇದು ಗೈಸ್, ಸೀರಿಯಸ್ಲಿ. ಆ್ಯಂಡ್ ಈ ಒಂದು ಪಾರ್ಟಲ್ಲಿ ನನಗೆ ತುಂಬ ಜಾಸ್ತಿ ಇಮೋಷನಲ್ ಅನಿಸಿದ ಸೀನ್ ಬಂದುಬಿಟ್ಟು ಫಸ್ಟ್ ಸೀನ್ ತಾಂಜಿರೋನ ಫ್ಯಾಮಿಲಿಯನ್ನು ಡಿಮೋನ್ ಬಂದು ನಾಶ ಮಾಡೋದು, ಅದು ಬಂದುಬಿಟ್ಟು ಮುಜಾನ್. ಆ್ಯಂಡ್ ಸೆಕೆಂಡ್ ಸೀನ್ ನನಗೆ ತುಂಬ ಜಾಸ್ತಿ ಬೇಜಾರಾಗಿದ್ದು ಝೋಬಿತೋನ ಸೀನ್. ಝೋಬಿತೋನ ಮರ್ಡರ್ ಮಾಡ್ತದೆ ನೋಡಿ ಆ ಡಿಮೋನ್, ಅದು ತುಂಬ ಜಾಸ್ತಿ ಬೇಜಾರಾಗುತ್ತೆ. ಲೈಕ್ ಅವನು ತುಂಬ ಜಾಸ್ತಿ ಪರಾಕ್ರಮಿಯಾಗಿರ್ತಾನೆ, ಆದರೂ ಕೂಡ ಡಿಮೋನ್ ಅವನನ್ನು ನಾಶ ಮಾಡೋದು. ಸೊ ಗಾಯ್ಸ್, ಈ ಒಂದು ಪಾರ್ಟಲ್ಲಿ ಇಷ್ಟೇ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿರ್ಬೋದು. ಸ್ವಲ್ಪ ಜಾಸ್ತಿ ಚಂದ ಮಾಡಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೇನೆ ಬಿಕಾಸ್ ದಿಸ್ ಈಸ್ ಮೈ ಫೇವ್ರೆಟ್ ಅನಿಮೆ ಆ್ಯಂಡ್ ಇದನ್ನು ಎಕ್ಸ್ಪ್ಲೇನ್ ಕೂಡ ಚೆನ್ನಾಗಿ ಮಾಡಬೇಕಲ್ವಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.